Hi guys, welcome back to our YouTube channel. ಹೆಂಗದೀರಿ ಎಲ್ಲರೂ? ಐ ಹೋಪ್ ನೀವು ಆರಾಮದಿರ ಅಂತ ಅನ್ಕೊತೀನಿ. ನಾನು ಮಸ್ತ್ ಅದೀನಿ. ಇವತ್ತಿನ ವಿಡಿಯೋ ಏನು ಅಂತಂತಂದ್ರೆ ಡೇ ಇನ್ ಮೈ ಲೈಫ್ ವಿಡಿಯೋ ಶೂಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿನಿ. ಎದ್ದು ಜಪ್ಟೋ ಮಾಡಿದ್ದೆ, ತರಕಾರಿ ಅವನ್ನೆಲ್ಲ ನೀಟಾಗಿ ಮಾಡಿಟ್ಟು ಇವಾಗ ಕೊತ್ತಂಬರಿ ಅದೆಲ್ಲ ತೊಳೆದು ಇಡಬೇಕು. ಎಲ್ಲ ಕೆಲಸ ಬೇಗ ಮುಗೀತು ಅಂದರೆ ನನ್ನ ಫ್ರೆಂಡ್ ಮನೆಯಾಗ ಒಂದು ಹೋಗೋದೈತಿ, ಹೋದ್ರೆ ಅಲ್ಲಿ ವಿಡಿಯೋಸ್ ಮಾಡ್ತೀನಿ. ಬಟ್ ಇವತ್ತಿನ ದಿನ ಹೆಂಗಿರುತ್ತೆ ನಂದು, ಏನು ಕೆಲಸ ಮಾಡ್ತೀನಿ, ಯಾವ ಥರ ಇರುತ್ತೆ ನನ್ನ ವೀಕ್ ಆಫ್ ಡೇ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ನನ್ನ ವೀಕ್ ಆಫ್ ಡೇ ಏನಿರುತ್ತೆ ಅಂತಂದು ಬರೀ ನೋಡೋಣಂತ ಇವತ್ತಿನ ವೀಡಿಯೋ ಹೆಂಗಿರುತ್ತೆ ಅಂತಂದು. ಇವಾಗ ಸ್ವಲ್ಪ ಹೇರ್ ಮಾಸ್ಕ್ ಅದನ್ನು ಹಾಕ್ಕೊಳ್ಳೋನು. ಹೇರ್ ಮಾಸ್ಕ್ ಹಾಕ್ಕೊಂಡು ಎಲ್ಲ ಕೆಲಸ ಮಾಡಿದ್ರೆ ಹೇರ್ ಮಾಸ್ಕಿಗೂ ಹೋಗುತ್ತೆ, ಆಮೇಲೆ ನಂದೆಲ್ಲ ಕೆಲಸನೂ ಆಗುತ್ತೆ. ಫಸ್ಟ್ ಅದಕ್ಕೆ ಹೇರ್ ಮಾಸ್ಕ್ ಅಪ್ಲೈ ಮಾಡೋನು. ತೊಗೊಂಡು ಬರ್ತೀನಿ ತಡ್ರಿ. ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂದ್ರೆ ಡವ್ ಅವ್ರದ್ದು ಹೇರ್ ಮಾಸ್ಕು. ಇದನ್ನು ಅಪ್ಲೈ ಮಾಡಿಕೊಂಡು ಮೇಲೆ ಎಲ್ಲ ಕಟ್ಕೊಂಡು, ನನ್ನ ಫ್ರೆಂಡ್ ಮೆಸೇಜ್ ಹಾಕಿದ್ಲು. ಆಮೇಲೆ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ, ಯಾಕೆ ಲಾಂಗ್ ವೀಡಿಯೋ ಮಾಡ್ತಾಯಿಲ್ಲ, ಇನ್ಸ್ಟಾಗ್ರಾಮ್ದಾಗ ರೀಲ್ ಅಪ್ಲೋಡ್ ಮಾಡಾಕ್ತಿಲ್ಲ, ಅದ್ರ ಬಗ್ಗೆ ಮಾತಾಡ್ಕೊತಾನೆ ಕೆಲಸ ಮಾಡೋಣಂತ ಇವತ್ತು. ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದೆಲ್ಲ, ಅದು ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಬಿಡ್ತೀನಿ. ಯಾಕಂದ್ರೆ ಅಲ್ಲಿ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಅಲ್ಲಿ ಲಾಟ್ ಆಫ್ ಫನ್ಸ್ ಇರುತ್ತೆ, ಟಾಕ್ಸ್ ಇರುತ್ತೆ. ಸೊ ಇದ್ರಾಗ ಆ್ಯಡ್ ಮಾಡೋದು ಬೇಡ ಅದನ್ನು. ನನ್ನ ಹೇರ್ ಫಾಲ್ ನೋಡ್ರಿ ಹೆಂಗಾಗ್ತೈತಿ. ಇವಾಗ ಅದು ಹೇಳತ್ತಿದ್ದೆ ಅಲ್ಲ ನಾನು, ಏನಪ್ಪ ಅಂತಂದ್ರೆ ಯಾಕೆ ಲಾಂಗ್ ವೀಡಿಯೋಸ್ ಮಾಡತ್ತಿಲ್ಲ, ಯಾಕೆ ರೀಲ್ಸ್ ಅಪ್ಲೋಡ್ ಮಾಡತ್ತಿಲ್ಲ ಅಂತಂದ್ರೆ, ಇವಾಗ ಲಾಂಗ್ ವೀಡಿಯೋ ಮಾಡಬೇಕು ಅಂತಂದ್ರೆ ಒಂದು ಕಂಟೆಂಟ್ ಏನಾದರೂ ಇರಬೇಕು. ಇಲ್ಲ ಅಂದ್ರೆ ಫ್ಯಾಮ್ಲಿ ಒಂದು 4-5 ಜನ, ಇಲ್ಲ ಅಂದ್ರೆ ಫ್ರೆಂಡ್ಸು, ಈ ಥರ ಇದ್ದರೆ ಏನೋ ಒಂದು ವೀಡಿಯೋ ಸಿಗ್ತೈತಿ, ಕಂಟೆಂಟ್ ಸಿಗುತ್ತೆ. ಇವಾಗ ಒಬ್ಬಕ್ಕೆ ಅದ ಕೆಲ್ಸಕ್ಕೆ ಹೋಗು, ಅದ ಮನೆಗೆ ಬಾ, ಅದ ಕೆಲಸ ಮಾಡು, ಅದ ಡೈಲಿ ರೊಟೀನ್ ನಿಮ್ಗೆ ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತೆ. ಹಾಗಾಗಿ ನಾನು ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ. ರೀಲ್ಸ್ ವಿಷಯಕ್ಕೆ ಬಂತಂದ್ರೆ ಮಾಡಬೇಕು, ಬಟ್ ಟೈಮ್ ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲು ಅಂದರೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಸುಸ್ತಾಗಿರುತ್ತಂತ ಮಲ್ಕೊಂಡಿರ್ತೀನಿ. ಆಮೇಲೆ ಎದ್ದೆಲ್ಲ ಕೆಲಸ ಮಾಡ್ಕೊತೀನಿ, ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ನೈಟಾಗಿ ಹೋಗಿರುತ್ತೆ, ಮತ್ತು ಮಲ್ಕೋಬೇಕು. ಹಾಗಾಗಿ ಮಾಡೋಕ್ಕಾಗ್ತಾಯಿಲ್ಲ. ಒಂದೊಂದು ಸತಿ ಅನಿಸುತ್ತೆ ಇದು ಯಾವುದೂ ಬೇಡ, ಕಂಪ್ಲೀಟಾಗಿ ಬಿಟ್ಬಿಡೋಣ ಅಂತ. ಬಟ್ ಒಂದೊಂದು ಸತಿ ಅನಿಸುತ್ತೆ ಇಲ್ಲ, ನಾನು ಮಾಡಲೇಬೇಕು ಅಂತ ಅನಿಸುತ್ತೆ. ಸೊ ನನಗೆ ಒಳ್ಳೆ ಕಂಟೆಂಟ್ ಇಲ್ಲ, ಏನು ಮಾಡ್ಬೇಕು ನಾನು, ಏನು ಅಂತ ನನಗೆ ಕನ್ಫ್ಯೂಷನ್ ಐತಿ. ಯಾವ ಥರ ಮಾಡಬೇಕು, ಇವಾಗ ಫ್ರೆಂಡ್ಸು ಫ್ಯಾಮ್ಲಿ ಇದ್ರೆ ಅವ್ರ ಜೊತೆ ಗೇಮ್ಸು ಫನ್ನು ಅದು ಇದು ಮಾಡ್ಬೋದು. ಇವಾಗ ನಾನು ಒಬ್ಬೇಕೆಂದ್ರೆ ನಾನು ಹೆಂಗೆ ಮಾಡೋಕ್ಕಾಗ್ತೈತೆ ರೀ, ನೀವೇ ಹೇಳ್ರಿ, ಮಾಡೋಕ್ಕಾಗಲ್ಲ ಅಲ್ಲ. ಹಾಗಾಗಿ ಏನು ಡೈಲಿ ಬರೀ ಅದು. ಇವಾಗ ನೋಡಿ ವೀಕ್ ಆಫ್ ಐತೆ, ನಾನು ವೀಡಿಯೋಸ್ ನೋಡಿದ್ದು ಬರೀ ಡೇ ಇನ್ ಮೈ ಲೈಫು ಅದು ಮಾಡತ್ತೀನಿ ನಾನು. ಏನಾರ ಒಂದು ಕಂಟೆಂಟು ಅದು ಇತ್ತಂದ್ರೆ ಏನಾದರೂ ಒಂದು ಮಾಡ್ಬೋದು. ಇಲ್ಲ ಒಬ್ಬರ ವೀಡಿಯೋ ಮಾಡೋ ಥರ ಏನಾದರೂ ನಿಮ್ಗೆ ಕಂಟೆಂಟ್ ಇತ್ತಂದ್ರೆ ಹೇಳ್ರಿ, ಪಕ್ಕಾ ನಾನು ಮಾಡ್ತೀನಿ. ನಾನು ಅಷ್ಟು ಬೋರಿಂಗ್ ವೀಡಿಯೋಸ್ ಮಾಡ್ತೀನಿ ಅಂದರೂ ಕೇಳ್ತೀರಿ ಯಾಕೆ ವೀಡಿಯೋ ಮಾಡಿಲ್ಲ ಅಂತ. ನನಗೆ ಅದಕ್ಕೆ ಖುಷಿ ಅನಿಸುತ್ತೆ. 100 ಮಂದಿ ಇರಲಿ, 50 ಮಂದಿ ಇರಲಿ, ಅವ್ರು ನನ್ನ ವೀಡಿಯೋಸ್ ನೋಡ್ತಾರಂದ್ರೆ ನನಗೆ ಖುಷಿನ. ಏನು ಲಕ್ಷಾನುಗಟ್ಟಲೆ ಫಾಲೋವರ್ಸ್ ಇರಬೇಕು, ಅದಕ್ಕೆ ವೀಡಿಯೋಸ್ ಮಾಡಬೇಕು ಅಂತೇನಿಲ್ಲ. ಈಗ ಒಬ್ಬರು ನೋಡಿದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಯಾಕಂದ್ರೆ ಅವ್ರ ಟೈಮ್ ಬಿಟ್ಟು ನಮಗೆ ನಮ್ಮ ವೀಡಿಯೋಸಿಗೆ ಟೈಮ್ ಕೊಟ್ಟು ನೋಡ್ತಿರ್ತಾರೆ. ಸೊ ಅವ್ರು ಆ ಥರ ಕೇಳಿದಾಗ ನಂಗೆ ಖುಷಿ ಅನಿಸುತ್ತೆ, ಓಕೆ ನಮ್ಮದು ನೋಡ್ತಾರಲ್ಲ ಅಂತ. ನಿಮಗೇನಾದರೂ ಕಂಟೆಂಟ್ ಒಬ್ಬರೇ ಮಾಡೋ ಥರ ಏನಾದರೂ ಕಂಟೆಂಟ್ ಅದಿದ್ರೆ ಹೇಳ್ರಿ, ಪಕ್ಕಾ ನಾನು ಮಾಡೇ ಮಾಡ್ತೀನಿ. ಆಮೇಲೆ ನಮ್ಮ ಮದ್ವೆ ಫೋಟೋಸ್ ಬಗ್ಗೆ ಆಲ್ಮೋಸ್ಟ್ ಕೇಳಿದ್ರಿ.
ನನ್ನ ಮೆಮ್ರಿ ಕಾರ್ಡ್ ಒಳಗಿದ್ದು ಅದನ್ನು ಆಲ್ಬಮ್ ಮಾಡ್ಸೀನಿ. ಅದೊಂದು ವಿಡಿಯೋ ಮಾಡಿ ಹಾಕ್ತೀನಂತ, ಯಾವ್ದ್ಯಾವುದು ಹೆಂಗಿತ್ತು ಅಂತಂದು ಅದು ಸ್ಟೋರಿ ಹೇಳ್ಕೊತಾನೆ ಆ ಫೋಟೋಸ್ ತೋರಿಸ್ಕೊಂಡು ನಿಮ್ಗೆ ಹಾಕ್ತೀನಿ. ಇವಾಗ ಹೇರ್ ಮಾಸ್ಕ್ ಎಲ್ಲ ಹಾಕ್ಕೊಂಡು ಮತ್ತು ನಿಮ್ಗೆ ಸಿಗ್ತೀನಿ. ಮತ್ತು ಎಳೆ ಹತ್ನಿ ಅಂದ್ರೆ ಲಾಂಗ್ ಆಗಿಬಿಡ್ತೈತಿ ಇದು. ಮತ್ತು ಸಿಗ್ತೀನಿ ಅಂತ ನಿಮಗೆ. ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ಳೋದು ಎಲ್ಲನೂ ಮುಗೀತು. ನೀರೂ ಕಾದವು, ಸ್ನಾನಕ್ಕೆ ಹೋಗ್ಬೇಕು. ಹೋಗಿ ಬಂದು ನಿಮ್ಗೆ ನೆಕ್ಸ್ಟ್ ಸಿಗ್ತೀನಿ. ಲಾಸ್ಟ್ದು ವಿಡಿಯೋ ನಾನು ಅರ್ಧ ಆಗಿತ್ತು, ಆ ಕ್ಲಿಪ್ನು ಇದ್ರಾಗ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಜಸ್ಟ್ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡೀನಿ. ಆಮೇಲೆ ನನ್ನ ಹಸ್ಬೆಂಡು ಊರಿಗೆ ಹೋಗಿದ್ರು, ಇವತ್ತು ಬೆಳಗ್ಗೆ ಬಂದಾರ. ಊರಿಂದ ಏನೇನು ತೊಗೊಂಬಂದಾರ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹಂಗೆ ಹುಣಿವೆ ಆಗಿದ್ದರಿಂದ ಪೂಜೆ ಗೀಜೆ ಎಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ. ಕಸ ಅದೆಲ್ಲ ಹೊಡೆದು ಕಲ್ಲು ಒರೆಸಿ ಅದನ್ನು ಮಾಡ್ಕೊಳ್ಳೋಣ. ಇವಾಗ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಬಂದೆ, ಫೇಸ್ ವಾಶ್ ಮಾಡಿಕೊಂಡು ಚಾದು ಇಟ್ಕೊಂಡು ಇವತ್ತಿಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನೇನು ಮಾಡ್ತೀನಿ ಅಂತ ನೀವೇ ನೋಡಿರಿ ಗೈಸ್. ಬರ್ರಿ ಫ್ರೆಶ್ ಅಪ್ ಆಗಿ ಚಾದನ್ನು ಇಟ್ಕೊಳ್ಳೋಣ ಅಂತ. ಚಹಾ ಎಲ್ಲ ಕುಡಿದು ಮತ್ತು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಳ್ಳೋಷ್ಟರಲ್ಲಿ ವೆದರ್ ನೋಡ್ರಿ ಬೆಂಗಳೂರ್ದು ಹೆಂಗೆ ಐತಿ. ಹಿಂಗಿದ್ದಿದ್ದು ವೆದರ್ ಮಳೆ ಬಂತು ಮತ್ತು ನೆಕ್ಸ್ಟ್ ಮಿನಿಟ್ ಬಿಸಿಲು ಬಂತು. ಯಾವಾಗ ಹೆಂಗಾಗುತ್ತೆ ಅಂತ ನಂಗೆ ಗೊತ್ತಾಗಂಗಿಲ್ಲ. ಆಮೇಲೆ ಆ ಕಡೆ ಈ ಕಡೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅರ್ಶಿನ ಎಲ್ಲ ಹಚ್ಕೊಂಡು ಸ್ನಾನ ಮುಗಿಸ್ಕೊಂಡು ದೇವ್ರಿಗೆ ಪೂಜೆ ಮಾಡಿದ್ದಾಯಿತು. ಇದು ನಮ್ಮದು ಕಾರು ಹುಣ್ಣಿಮೆ ಇದು ಇರೋದ್ರ ಸಂಬಂಧ ಸ್ವಲ್ಪ ಸ್ಪೆಷಲ್ಲಾಗಿ ಅಂತ ಏನಿಲ್ಲ, ಸಿಂಪಲ್ಲಾಗಿ ಇತ್ತು. ನೋಡ್ಕೊಂಡು ಬರ್ರಿ ನೀವೂ ಹೆಂಗಿತ್ತು ಏನು ಅಂತಂದು. ಆಮೇಲೆ ಊರಿಂದ 3 ಬ್ಯಾಗ್ ಆಗಿದ್ವಂತವು ಏನೋ, ಅದಕ್ಕೆ ರೊಟ್ಟಿ ಎಲ್ಲ ಮುರ್ಕೊಂಡು ಬಂದಿದ್ದ. ಆಮೇಲೆ ಅಕ್ಕಿ ಪ್ಯಾಕೆಟ್ ಎಲ್ಲ ತಗೊಂಬಂದಿದ್ದ, ಒಂದು ಚೀಲನ ಅಲ್ಲೇ ಊರಲ್ಲೇ ಬಿಟ್ಟು ಬಂದಿದ್ದ. ಆಮೇಲೆ ಶಾವಿಗೆ ಪಾಯಸ ಮಾಡಿದ್ರಾಯ್ತು ಅಂದ್ಕೊಂಡು ಶಾವಿಗೆ ಪಾಯಸ ಮಾಡತ್ತಿದ್ದೆ. ಫಸ್ಟು ಅವನ್ನೆಲ್ಲ ತುಪ್ಪದಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡು ನೆಕ್ಸ್ಟು ಪಾಯಸ ಎಲ್ಲ ಹುರ್ಕೊಂಡು ಮಾಡ್ಕೊಂಡಿದ್ದಾಯಿತು. ಎಲ್ಲ ಮಿಕ್ಸ್ಡ್ ವಿಡಿಯೋ ಆಯಿತು ಅಂತ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೆ ಅದು ಕ್ಲಿಪ್ಸ್ನ ಡಿಲೀಟ್ ಮಾಡೋಕ್ಕೂ ಮನಸ್ಸಿರಲಿಲ್ಲ, ಹಾಗಾಗಿ ಇದ್ರೊಳಗೆ ಅಟ್ಯಾಚ್ ಮಾಡಿದ್ರಾಯ್ತು, ಅದನ್ನು ಬೇರೆ ಹೊಸದಾಗಿ ಲಾಗ್ ಮಾಡಿದ್ರಾಯ್ತು ಅಂತಂದು ಯೋಚನೆ ಬಂತು ಕೆಲಸ ಮಾಡುವಾಗ. ಸೊ ಹಂಗಾಗಿ ಇದ್ರೊಳಗೆ ಅಟ್ಯಾಚ್ ಮಾಡಿದೆ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ನಿಮ್ಮ ಲೈಕ್ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ, ಇಲ್ಲ ಫೋನ್ದಾಗ ಹೇಳ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಒಬ್ಬಳೇ ಮಾಡೋ ಥರ ಏನಾದರೂ ಕಂಟೆಂಟ್ಸ್ ಇದ್ದರೆ ನನಗೆ ಒಂದಿಷ್ಟು ಟಿಪ್ಸ್ ಕೊಡ್ರಿ, ನಾನು ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಸ್ಕಿನ್ ಕೇರ್ ರೊಟೀನ್ ಹೇಳತ್ತೀರಿ, ಅದನ್ನು ಮಾಡ್ತೀನಂತ. ಅದು ಬಿಟ್ಟರೆ ಮತ್ತು ಬೇರೆ ಏನಾದ್ರು ಇದ್ದರೆ ಇಂಟ್ರೆಸ್ಟಿಂಗ್ ಆಗಿರೋದಿದ್ರೆ ಹೇಳ್ರಿ, ಮಾಡ್ತೀನಿ. ಬಾಯ್ ಬಾಯ್, ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ.